ಸೊ ರೀಸೆಂಟ್ಲಿ ಗೌರ್ಮೆಂಟ್ ಅಂತೂ E20 ಸ್ಕ್ಯಾಮಲ್ಲಿ ಒಳ್ಳೆ ದುಡ್ಡು ಮಾಡ್ತು. ಈಗ ಶೋರೂಮ್ ಅವರು ಕೂಡ ಒಳ್ಳೆ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ದಾರೆ. E20ಇಂದ ನಮ್ಮ ಗಾಡಿ ಹಾಳಾಗತ್ತೆ ಅಂತ ಪ್ರೋಲೂಪ್ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ ಎಲ್ಲ ಗಾಡಿಗೂ ಬಿಲ್ ಮಾಡ್ತಾ ಇದ್ದಾರೆ. ಸೊ 1 ಫುಲ್ ಟ್ಯಾಂಕ್ ಪೆಟ್ರೋಲಿಗೆ ಈ ಫ್ಯೂಯಲ್ ಕ್ಲೀನರ್ ಸಿಸ್ಟಮನ್ನು ಲಿಕ್ವಿಡನ್ನು 140 ml ಹಾಕಬೇಕು ಅಂತ ಶೋರೂಮ್ ಅವರು ನಮ್ಮ ಹತ್ರ ಕೇಳದೆ ಬಿಲ್ ಪೇ ಮಾಡಿದ ಮೇಲೆ ಕೈಗೆ ಕೊಡ್ತಾರೆ ಈ ಲೂಬನ್ನು. ಸೊ ಬೇಸಿಕಲಿ ದಿಸ್ ಈಸ್ ಅ ಫ್ಯೂಲ್ ಎಡಿಟಿವ್. ಸೊ ಫ್ಯೂಲ್ ಎಡಿಟಿವ್ ನಾವು ಯಾವ್ದು ಹಾಕಬೇಕು, ಯಾವ ಕಂಪನಿದು ಹಾಕಬೇಕು ನಮ್ಮ ಡೆಸಿಷನ್ ತಗೊಳ್ಳೋದು. ಬಟ್ KTM ಶೋರೂಮ್ ಅವರು ನಮ್ಮ ಹತ್ರ ಕೇಳದೆ ಬಿಲ್ ಮಾಡಿ ಅದನ್ನು ನಮಗೆ ಕೊಡ್ತಾರೆ. ಹೂ ಗಿವ್ಸ್ ದೆಮ್ ಅಥಾರಿಟಿ ಟು ಗಿವ್ ದ್ಯಾಟ್ without our consent? So it is just around 250 rupees, but it is not about just 250 rupees. ಈ ಕನ್ಸೆಂಟ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಅಲ್ಲ, ನನ್ನ ಪ್ರಶ್ನೆ ಏನಂದರೆ, ಈಗ ಗೌರ್ಮೆಂಟೇ E20 ಎಲ್ಲ ಕಡೆ ಪೆಟ್ರೋಲ್ ಮಾಡಿರುವಾಗ ಗೌರ್ಮೆಂಟ್ ಸೇಸ್ ದಟ್ E20 ಪೆಟ್ರೋಲಿಂದ ನಿಮ್ಮ ಇಂಜಿನ್ಗೆ ಏನಾಗಲ್ಲ ಅಂತ ಹೇಳ್ತಾರೆ. ಸೊ ಗೌರ್ಮೆಂಟೇ ಇಂಜಿನ್ ಏನಾಗಲ್ಲ ಅಂತ ಹೇಳುವಾಗ KTM ಶೋರೂಮ್ ಅವರು ಹೇಳದೆ ಕೇಳದೆ ಹೇಗೆ ಫ್ಯೂಲ್ ಎಡಿಟಿವ್ಸ್ ಅಥವಾ ಫ್ಯೂಲ್ ಕ್ಲೀನರ್ ಅಂತ ಸೇಲ್ ಮಾಡ್ತಾ ಇದ್ದಾರೆ? ನಾನೇನು ಅವ್ರ ಹತ್ರ KTM ಶೋರೂಮ್ ಅವ್ರ ಹತ್ರ ಜಗಳ ಮಾಡಿಲ್ಲ. ಯಾಕಂದರೆ ನಾನೇನೋ ನನ್ನ ಗಾಡಿ ಸರ್ವಿಸ್ ಮಾಡಿ ಏನೋ ಖುಷಿಯಲ್ಲಿ ಗಾಡಿ ತಗೊಂಡು ಹೋಗಲಿಕ್ಕೆ ಅಂತ ಬರ್ತೇನೆ. ಲಾಸ್ಟಿಗೆ ಒಂದು 10,000 ಬಿಲ್ ಆದಮೇಲೆ ಒಂದು 250 ರೂಪಾಯಿಗೆ ಚಿಂದಿ ಜಗಳ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾವು ಗಾಡಿ ತಗೊಂಡು ಖುಷಿಯಾಗಿ ಹೋಗೋ ಅಂತ ಅನ್ನಿಸ್ತದೆ. ಬಟ್ ಯೆಟ್ ನೆಕ್ಸ್ಟ್ ಟೈಮ್ ನಿಮ್ಮ ಗಾಡಿಯನ್ನು ನೀವು KTM ಶೋರೂಮಲ್ಲಿ ಕೊಡುವಾಗ ಈ ಒಂದು ಫ್ಯೂಲ್ ಎಡಿಟಿವ್ ಹಾಕಲಿಕ್ಕೆ ಅವರು ಬಿಲ್ ಮಾಡೋ ಮುಂಚೆ ನೀವು ಅವ್ರ ಹತ್ರ ಹೇಳಿ, ನಿಮ್ಮ ಕನ್ಸೆಂಟ್ ಇಲ್ಲದೆ ಅವರಿಗೆ 250 ರೂಪೀಸ್ ಬಿಲ್ ಹಾಕುವ ಅದೊಂದು ಎಡಿಟಿವ್ ಹಾಕುವ ಹಕ್ಕಿಲ್ಲ. ಸೊ ಇಫ್ ಇಟ್ ಆಲ್ ನಿಮಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ಗೊತ್ತಿಲ್ಲಪ್ಪ. ಸೊ ದ ವೇ ದೇ ಆರ್ ಪ್ರಮೋಟಿಂಗ್ ಇಟ್ಸ್ ಲೈಕ್ E20ಇಂದ ಗಾಡಿ ಹಾಳಾಗುತ್ತೆ ಅಂತೆಲ್ಲ ಹೇಳ್ಕೊಂಡು. ಸೊ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ದ ಸೇಮ್.